ಎಲ್ರಿಗೂ ನಮಸ್ಕಾರ. ರಾಧೆ ಭಟ್ಸ್ ಕಿಚನ್ಗೆ ಸ್ವಾಗತ. ಶಿವರಾತ್ರಿಯ ಪ್ರಯುಕ್ತ ಶಿವನಿಗೆ ಪ್ರಿಯವಾದ ಹುರಿಗಡಲೆ ತಂಬಿಟ್ಟು ಇವತ್ತು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ನಾನು ಮೆಷರ್ಮೆಂಟಿಗೆ ಲೋಟ ತಗೊಂಡಿದ್ದೇನೆ. 1 ಲೋಟದಷ್ಟು ನೆಲಗಡಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಮಿನಿಮಮ್ 5 ಮಿನಿಟ್ಸ್ ಹುರ್ಕೊಳ್ಬೇಕಾಗುತ್ತೆ. ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಹುರಿದದ್ದಾಗಿದೆ. ಇನ್ನು ಅದನ್ನ ಕೂಲ್ ಆಗಕ್ಕೆ ಬಿಟ್ಬಿಡೋಣ. ಒಂದು ತಟ್ಟೆಗೆ ಹಾಕ್ಬಿಟ್ಬಿಡ್ತೀನಿ, ಅದು ಕೂಲ್ ಆಗ್ಲಿ. ಹುರಿಗಡಲೆ 1.5 ಕಪ್ಪು, ಪುಟಾಣಿ ಅಂತಾನು ಹೇಳ್ತಾರೆ ಅದಕ್ಕೆ. ಏಲಕ್ಕಿ 2. ಏಲಕ್ಕಿ ಪೌಡರ್ ಇದ್ರೆ ಪೌಡರ್ ಹಾಕೊಳ್ಬಹುದು. ನನ್ನಲ್ಲಿ ಏಲಕ್ಕಿ ಪೌಡರ್ ಇಲ್ಲದ ಕಾರಣ ಇದ್ರ ಜೊತೆನೆ ಪೌಡರ್ ಮಾಡ್ಕೊಳ್ತೀನಿ. ಫೈನ್ ಪೌಡರ್ ಆಗಬೇಕು. ಪೌಡರ್ ರೆಡಿ ಆಗಿದೆ. ಆಲ್ರೆಡಿ ಹುರಿದಿಟ್ಟಂತಹ ನೆಲಗಡಲೆಯ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ತರಿಯಾದ ಪೌಡರ್ ರೆಡಿ ಆಗಿದೆ. ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಇವಾಗ 1/4 ಲೋಟದಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಹುರಿದದ್ದಾಗಿದೆ. ಇದನ್ನು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೇನೆ. ಒಣ ಕೊಬ್ಬರಿ 3/4 ಕಪ್. ಅದೊಂದು ಸ್ವಲ್ಪ ಬಿಸಿ ಆಗ್ಲಿ ಅಂತ ಹೇಳಿ ಫ್ಲೇಮ್ ಆಫ್ ಮಾಡಿ ಪಾತ್ರದ ಬಿಸಿ ತಾಗ್ಲಿ ಅದಕ್ಕೆ ಅಂತ ಹೇಳಿ ಹಾಕೊಂಡಿದ್ದೀನಿ. ಕೊಬ್ಬರಿನ ಬಿಸಿ ಮಾಡದೇನು ಹಾಕೊಳ್ಬಹುದು. ನಾನು ಈ ತರ ಮಾಡೋದು 1-2 ದಿನ ಇಟ್ಟರು ಕೆಡಬಾರ್ದು ಅಂತ ಹೇಳಿ. ಅದನ್ನು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಈಗ 1 ಲೋಟದಷ್ಟು ಬೆಲ್ಲ, ಅರ್ಧ ಲೋಟದಷ್ಟು ನೀರು, ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಕರಗಿದ್ರೆ ಸಾಕು. ಪಾಕ ಏನು ಮಾಡ್ಕೊಳ್ಬೇಡಿ, ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ. ಬೆಲ್ಲದ ನೀರನ್ನ ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ಸೇರಿಸ್ಕೊಳ್ಬೇಕು. ಒಮ್ಮೆಲೆ ಹಾಕೊಂಡ್ರೆ ಅದು ನೀರಾದ್ರೆ ಉಂಡೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಬೆಲ್ಲದ ನೀರನ್ನ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗುತ್ತೆ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಕರವಾದಂತಹ ಶಿವನಿಗೆ ಪ್ರಿಯವಾದಂತಹ ಹುರಿಗಡಲೆ ತಂಬಿಟ್ಟು ರೆಡಿ ಆಯಿತು. ಮುಂಚಿತವಾಗಿಯೇ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.